ಇದು ದೇವಗೋರಂಟಿ. ಈ ಗಿಡ ಒಂದು 8ರಿಂದ 10 ಅಡಿ ಆಗುತ್ತೆ. ಇದು ಇಷ್ಟು ಹತ್ರ ಆಗುತ್ತೆ, ಹಿಂಗೆ ಮಟ್ಟಿ ಥರ. ಆಡಿಸೋಗೆ ಎಲ್ಲ ಇದೆಯಲ್ಲ, ಆ ಸೈಜಿಗೆ ಬರುತ್ತೆ. ಆದರೆ ತುಂಬ ಇದಕ್ಕೆ ನ್ಯೂಟ್ರಿಷಿಯಸ್ ಆಯಿಲ್ ಬೇಕು ಬುಡದಲ್ಲಿ. ಇನ್ನು ದಪ್ಪಕ್ಕೆ ನೀನು ಎಲೆ ಗೊಬ್ಬರ, ಕಾರ್ಬನೇಷಿಯಸ್ ಸ್ಟಫ್ ಕೊಡಬೇಕು, ತಂಪಾಗಿರಬೇಕು, ಬೇಕಾದಷ್ಟು ನ್ಯೂಟ್ರಿಯೆಂಟ್ ಬೇಕು. ಯಾಕೆಂದರೆ ಇಷ್ಟಿಷ್ಟು ದಪ್ಪ ಎಲೆ, ಇಷ್ಟಿಷ್ಟು ದಪ್ಪ ಹೂ ರೆಡಿ ಮಾಡೋಕ್ಕೆ ಒಂದು 100-200 ಹೂ ರೆಡಿ ಮಾಡಬೇಕು ಅಂತಿದ್ರೆ KG ಗಟ್ಟಲೆ ಗೊಬ್ಬರ ಬೇಕಾಗುತ್ತೆ ಇದಕ್ಕೆ. ಸೊ ಎಲ್ಲೆಲ್ಲೋ ನಟ್ರೆ ಬರಲ್ಲ, ಬಿಸಿಲಾಗಲ್ಲ ಇದಕ್ಕೆ, ತಂಪು ಬೇಕು. ನೋಡಿ, ಇದು ಶೇಡೆಡ್ ಪ್ಲೇಸ್ ಇದಲ್ವಾ, ಚೆನ್ನಾಗೇ ಬಂದಿದೆ. ಆಮೇಲೆ ಬಾರ್ಲೇರಿ ಅದೊಂದು ಗುರುತು ನೋಡ್ಕೊ, ಅವಕ್ಕೆಲ್ಲ ಈ ಥರ ಇದಿರುತ್ತೆ, ಈ ಹೂವಿಂದು ಆ ಕಡೆ ಈ ಕಡೆ ಗ್ರಿಪ್ಪು. ಅದಕ್ಕೇನೋ ಪಾರ್ಟಿಗೆ ಹೆಸರಿದೆ. ಇದು ಆ್ಯಕ್ಚುಲಿ ಮಾಡಿಫೈಡ್ ಲೀಫ್ ಅಂತ. ಇದು ಎಲೆನೇ ಮಾಡಿಫೈ ಆಗಿರೋದು. ಬ್ರ್ಯಾಕ್ಟ್ ಅಂತ ಕರೀತಾರೆ ಇನ್ನು ಇದು. ಓಕೆ, ಮುಳ್ಳೆಲ್ಲ ಇಲ್ಲ ಇದರಲ್ಲಿ. ಆಮೇಲೆ ಹೂವು ಮ್ಯಾಕ್ಸಿಮಮ್ ಸೈಜು, ಇನ್ನೂ ಸ್ವಲ್ಪ ದಪ್ಪನೇ ಆಗುತ್ತೆ ನೋಡು. ಓಕೆ, ಆಮೇಲೆ ಹೂವಿನ ಒಳಗೆ ಸಿಲ್ಕಿ ಕ್ರೀಮಿ ವೈಟ್ ಕಲರು. ಓಕೆ, ಇಲ್ಲಿ ನೋಡು ಒಂದು ಸಣ್ಣ ಪಿಂಕ್ ಇದೆ, ಕಾಣುತ್ತಾ ನಡುವಲ್ಲಿ? ಅದು ಒಂದು ಗುರುತು. ಎಲ್ಲ ಬಾರ್ಲೇರಿಯಾ ಗೋರಂಟಿಗಳಲ್ಲಿ ಇದೇ ಬಿಗ್ಗೆಸ್ಟು. ಆಮೇಲೆ ಬಾರ್ಲೇರಿಯಾ ಗ್ರ್ಯಾಂಡಿಫ್ಲೋರಾ ಅಂತ ಹೆಸರು, ಗ್ರ್ಯಾಂಡ್ ಆಗಿರುತ್ತೆ ಅಂತ. ಗಾಟಿ ದೇವಗೋರಂಟಿ ಅಂತ ಕನ್ನಡದಲ್ಲಿ. ಇದು ನಮ್ಮ ಕರ್ನಾಟಕದ ಗಿಡ, ಆದರೆ ಅಪರೂಪ ಆಗೋಗಿದೆ, ಯಾರಿಗೂ ಎಲ್ಲ ಮರ್ತು ಬಿಟ್ಟಿದ್ದಾರೆ ಇವೆಲ್ಲ.